ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ 9ರಿಂದ 1 ಚಿಕ್ಕಿಯನ್ನು ಇಟ್ಕೊಂಡು ಯಾವ ರೀತಿ ಚಂದ ರಂಗೋಲಿನ ತೆಗಿಬಹುದು ಮನೆ ಮುಂದೆ ಅಂಥೇಳಿ ನಿಮಗೆ ಹೇಳ್ಕೊಡ್ಲಿಕ್ಕೆ ಬಂದೀನಿ. ಫಸ್ಟಿಗೆ ಏನು ಮಾಡೀನಿ, ನಾನು 5ರಿಂದ 5 ಚಿಕ್ಕಿಯನ್ನು ಇಟ್ಕೊಂಡು 4 ಸೈಡೂ 3ರಿಂದ 1 ಚಿಕ್ಕಿಯನ್ನು ಇಟ್ಕೋತಾ ಬಂದೀನಿ. ನೀವು ಹಿಂಗೆ ತೆಗಿಲಿಕ್ಕೆ ನಿಮ್ಗೆ ಸರಿ ಆಗಲಿಲ್ಲ ಅಂದರೆ ಡೈರೆಕ್ಟ್ 9ರಿಂದ 1 ಚಿಕ್ಕಿನೂ ಇಟ್ಕೋಬಹುದು. ಆಮೇಲೆ ಏನು ಮಾಡೀನಿ, ನಾನು ನಡು ಏನು 3 ಚಿಕ್ಕಿ ಬರ್ತಾವಲ್ಲ ಅದಕ್ಕೆ ಒಂದು ಸ್ಕ್ವೇರನ್ನು ಮಾಡೀನಿ. ನೋಡ್ರಿ ಅಲ್ಲಿ ನಾ ಯಾವ ರೀತಿ ಮಾಡೀನಿ ಅಂಥೇಳಿ. ಆಮೇಲೆ ಅದ್ರ ಬಾಜು ಏನದಲ್ಲ 3 ಲೈನ್ 3 ಚಿಕ್ಕಿಯನ್ನು ತಗೊಂಡು ಈ ರೀತಿ ಸ್ಕ್ವೇರನ್ನು ಮಾಡೀನಿ. ಅದ್ರ ಸುತ್ತಲೂ ಒಂದು ಹೀಗೆ ಒಂದು ಹಾಗೆ ಈ ರೀತಿ ಸ್ಕ್ವೇರನ್ನು ಮಾಡಿ, ಈ ಸ್ಕ್ವೇರ್ ಒಳಗೆ ಏನು ಮಾಡೀನಿ, ಅಡ್ಡ ಉದ್ದ ಲೈನ್ ತೆಗೆದು ಇದನ್ನು ಟ್ರಯಾಂಗಲ್ನ ಏನು ಮಾಡೀನಿ, ನಾ ಫಿಲ್ಲಪ್ ಮಾಡೀನಿ. ನೋಡ್ರಿ ಅಲ್ಲಿ ನಾ ಯಾವ ರೀತಿ ಮಾಡ್ಲಿಕ್ಕತ್ತೀನಿ ಅಂಥೇಳಿ. ಮುಂದೆ ಎಲ್ಲೆಲ್ಲಿ ಟ್ರಯಾಂಗಲ್ ಬರ್ತಾವಲ್ಲ ಆ ಟ್ರಯಾಂಗಲ್ಲಿಗೆಲ್ಲ ನಾ ಇದೇ ರೀತಿನ ಲೈನ್ಸನ್ನು ತೆಗೆದು ಫಿಲ್ ಮಾಡ್ಕೋತ ಬಂದೀನಿ. ಇದು ರಂಗೋಲಿ ತೆಗೆದ್ಮೇಲೆ ಭಾಳ ಚಂದ ಕಾಣಿಸ್ತು ಇದು ರಂಗೋಲಿ. ನೆಕ್ಸ್ಟ್ ಏನು ಮಾಡೀನಿ, ಇದ್ರ ಹೊರಗಿನಗಡೆ ಏನು ಚಿಕ್ಕಿ ಅವಲ್ಲ ಅದರಲ್ಲೇ 4-5 ಚಿಕ್ಕಿ ಕುಡಿಸ್ಕೊಂಡು ನಾ ಏನು ಮಾಡೀನಿ, ದೊಡ್ಡ ಸ್ಕ್ವೇರನ್ನು ತೆಗೆದೀನಿ. ನೋಡ್ರಿ ಇಲ್ಲ 5ರಿಂದ 5 ಚಿಕ್ಕಿಗೆ ಒಂದು ದೊಡ್ಡ ಸ್ಕ್ವೇರನ್ನು ತೆಗೆದು ಅಲ್ಲಿ ಎಲ್ಲೆಲ್ಲಿ ಚಿಕ್ಕಿ ಅವಲ್ಲ ಅಲ್ಲಿ ಅಷ್ಟಿಷ್ಟ ಟ್ರಯಾಂಗಲ್ ಮಾಡ್ಕೊಂಡೆ ನಾನು. ಅಲ್ಲಿ ಚಿಕ್ಕಿ ಕಾಣಿಸ್ಲಿಕ್ಕತ್ತಾವ ನಿಮಗೆ, ಅದಕ್ಕಷ್ಟ ಟ್ರಯಾಂಗಲ್ ಮಾಡಿಕೊಂಡು ಆ ಟ್ರಯಾಂಗಲ್ನಾಗ ಮತ್ತು ಇದೇ ರೀತಿ ಲೈನನ್ನು ತೆಗೆದು ಫಿಲ್ಲಪ್ ಮಾಡೀನಿ. 4 ಸೈಡು ಇದೇ ರೀತಿನ ಮಾಡ್ಕೊಂಡೀನಿ. ಆಮೇಲೆ ಏನು ಮಾಡೀನಿ, ನಾನು ಇವು ಲೈನ್ಸ್ ಏನೆಲ್ಲ ಜಾಯಿಂಟ್ ಮಾಡಿ ಮತ್ತೊಂದು ಸ್ಕ್ವೇರನ್ನು ಮಾಡೀನಿ. ಇದು ಆ್ಯಕ್ಚುಲಿ ಒಂದು ಸ್ಕ್ವೇರ್ ಈ ಸೈಡು ಒಂದು ಸ್ಕ್ವೇರ್ ಆ ಸೈಡು ಈ ರೀತಿ ರಂಗೋಲಿನ ತಕ್ಕೋತ ಹೋಗೋದು. ಆಮೇಲೆ ಎಲ್ಲೆಲ್ಲಿ ಟ್ರಯಾಂಗಲ್ ಬರ್ತಾವಲ್ಲ ಅಲ್ಲಿ ಈ ರೀತಿ ಫಿಲ್ಲಪ್ ಮಾಡ್ಕೋತ ಬರೋದು. ನಿಮ್ಮ ಟ್ರಯಾಂಗಲ್ಲು ಯಾವ ದಿಕ್ಕಿಗೆ ಹೊಳ್ಳ್ಯಾವಲ್ಲ ಅದೇ ದಿಕ್ಕಿಗೆ ನೀವು ಲೈನ್ಸ್ ತೆಗಿಬೇಕು, ಅಂದ್ರಷ್ಟ ಚಂದ ಕಾಣಿಸ್ತದು. ಆಮೇಲೆ ಚಿಕ್ಕಿಗಳೇನವಲ್ಲ ಕರೆಕ್ಟ್ ಒಂದ್ರ ಕೆಳಗೆ ಒಂದು ಚಂದಾಗಿ ಬರ್ಬೇಕು, ಅಂದ್ರಷ್ಟ ಇದು ರಂಗೋಲಿ ಚಂದ ಕಾಣಿಸ್ತದೆ. ಯಾವುದಾದ್ರೂ ರಂಗೋಲಿ ಆಯ್ತು, ನೀವು ಚಿಕ್ಕಿಗಳನ್ನು ಕರೆಕ್ಟಾಗಿ ತೆಗಿಲಿಲ್ಲ ಅಂದ್ರೆ ರಂಗೋಲಿ ಚಂದ ಕಾಣಂಗಿಲ್ಲ. ನೆಕ್ಸ್ಟ್ ಏನು ಮಾಡೀನಿ, ಇದ್ರ ಹೊರಗೆ ಇನ್ನೊಂದು ದೊಡ್ಡ ಸ್ಕ್ವೇರನ್ನು ತೆಗೆದು ಅದ್ರ ಒಳಗೆ ಬರೋವಂಥ ಚಿಕ್ಕಿಗಳಿಗೆ ಜಾಯಿಂಟ್ ಮಾಡಿ ಟ್ರಯಾಂಗಲನ್ನು ಮಾಡ್ಕೋತ ಬಂದೀನಿ. ಆಮೇಲೆ ಇದ್ರ ಹೊರಗೆ ಏನು ಮಾಡೀನಿ, ಒಂದೊಂದು ಚಿಕ್ಕಿಗಳನ್ನು ಮುಂದೆ ಎಳ್ಕೊಂಡು ಅದನ್ನೊಂದು ದೊಡ್ಡ ಸ್ಕ್ವೇರ್ ಗತೆ ಮಾಡೀನಿ. ಇದು ನೋಡ್ಲಿಕ್ಕೆ ನಿಮ್ಗೆ ಹೆಂಗೆ ಅನ್ನಿಸ್ತದೆ, ಶ್ರೀಚಕ್ರದ ಗತೆನ ಕಾಣಿಸ್ತದೆ ಇದು ರಂಗೋಲಿ ತೆಗೆದ್ಮೇಲೆ. ಇದನ್ನು ನೀವು ಶುಕ್ರವಾರ ದಿವಸ ಅಥವಾ ಹಬ್ಬ ಇದ್ದಾಗ ದೊಡ್ಡದ ರಂಗೋಲಿ ತೆಗಿಬಹುದು. ದೂರ ಚಿಕ್ಕಿ ಇಟ್ಕೊಂಡು ನಿಮ್ಮ ಮನೆ ಮುಂದೆ ದೊಡ್ಡ ರಂಗೋಲಿ ತೆಗಿಬಹುದು, ಅಥವಾ ದೇವ್ರ ಮನೆ ಒಳಗೆ ಇದ್ರೊಳಗೆಲ್ಲ ತೆಗಿಲಿಕ್ಕೂ ಇದು ರಂಗೋಲಿ ಭಾಳ ಚಂದ ಕಾಣಿಸ್ತದೆ ಇದು. ನಾನು ದಿನಾಲೂ ನಿಮಗೆ ಇಂಥವು ಚಂದ ರಂಗೋಲಿ ಹೇಳ್ಕೊಡ್ತೀನಿ. ಎಲ್ಲರೂ ನಿಮ್ಮ ಮನೆ ಮುಂದೆ ಈ ರೀತಿ ಚಂದ ರಂಗೋಲಿ ತೆಗೀರಿ. ನನ್ನ ಚಾನಲ್ನಾಗ ನಾನು ಫ್ರೀ ಹ್ಯಾಂಡು, ಗಂಟಿನ ರಂಗೋಲಿ ಹಾಗೂ ಚಿಕ್ಕಿ ರಂಗೋಲಿ, ಅಕ್ಕಿ ರಂಗೋಲಿ, ಪ್ರತಿಯೊಂದು ರೀತಿ ರಂಗೋಲಿನೂ ಹೇಳ್ಕೊಡ್ತೀನಿ. ಆಮೇಲೆ ಹಬ್ಬದಾಗ ಯಾವ್ಯಾವ ರೀತಿ ರಂಗೋಲಿ ಹಾಕ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವೆಲ್ಲರೂ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಇವ್ರಿಗೆ ಎಲ್ಲರಿಗೂ ನನ್ನ ರಂಗೋಲಿ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಆಮೇಲೆ ನಿಮ್ಗೆ ಯಾವ ರೀತಿ ಕಲಿಬೇಕು ರಂಗೋಲಿನ ಅಂಥೇಳಿ ಇಷ್ಟವಾಗಿದ್ರೆ ಅದನ್ನು ನನ್ನ ಮುಂದೆ ಒಂಚೂರು ಕಮೆಂಟ್ನಾಗ ತಿಳಿಸಿದ್ರೆ ನಾ ಅದೇ ರೀತಿ ರಂಗೋಲಿ ಡಿಸೈನನ್ನು ತೆಗೆದು ನಿಮ್ಮೆಲ್ಲರ ಮುಂದೆ ತೋರಿಸ್ತೀನಿ. ನೋಡ್ರಿ ಈ ರಂಗೋಲಿಗೆ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ಅಂಥೇಳಿ. ಫ್ರೆಂಡ್ಸ್, ದಯವಿಟ್ಟು ಎಲ್ಲರೂ ಈ ರಂಗೋಲಿನ ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಚಂದದ ಇದು ರಂಗೋಲಿ. ಮೇಲೆ ನಾನು ನಡು ಏನು ಮಾಡೀನಿ, ಲಕ್ಷ್ಮೀ ಪಾದವನ್ನು ತೆಗೆದೀನಿ. ಇದರಿಂದ ಈ ರಂಗೋಲಿ ಇನ್ನೂ ಚಂದ ಕಾಣಿಸ್ತದೆ. ನನ್ನ ರಂಗೋಲಿಯನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.